ಓಂ ನಮೋ ನಾರಾಯಣಾಯ. ನಮಸ್ತೆ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಮೇಷರಾಶಿಯವರ ಮೇ ತಿಂಗಳ ಸಂಪೂರ್ಣ ಭವಿಷ್ಯ. ಲಗ್ನಾಧಿಪತಿ ಕುಜ 12ನೇ ಮನೆಯಲ್ಲಿರೋದ್ರಿಂದ ನೀವು ಯಾವುದೇ ರೀತಿಯ ಆತುರದ ನಿರ್ಧಾರಗಳನ್ನ ತಗೋಬಾರ್ದು. ಶನಿ ಕೂಡ 12ನೇ ಮನೆಯಲ್ಲಿರೋದ್ರಿಂದ ತುಂಬಾ ತಿಂಗಳಿಂದ ದುಃಖ, ನೋವು, ಯಾರಿಗೂ ಹೇಳಿಕೊಳ್ಳಲಾರದ ನೋವು, ಸಂಕಟಗಳು ನಿಮ್ಗೆ ಬಾಧಿಸ್ತಿತ್ತು. ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮ್ಗೆ ಚಿಂತೆಗೆ ಒಳಪಡಿಸುತ್ತೆ. ಸಾಲ ಬಾಧೆ, ಧನ ನಷ್ಟ, ಖರ್ಚು ಹೆಚ್ಚಾಗುವಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸಿರ್ತೀರಾ. ಖಂಡಿತವಾಗ್ಲೂ ಮೇಷರಾಶಿಯವರು ಈ ತಿಂಗಳು ಏನು ಚಿಂತೆ ಮಾಡಬೇಡಿ. ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶ ದೊರಕಲಿದೆ. ಲಗ್ನದಲ್ಲಿ ಸೂರ್ಯ ಇರೋದ್ರಿಂದ ಈ ತಿಂಗಳು ನಿಮ್ಗೆ ಆತ್ಮಬಲ ಹೆಚ್ಚಾಗತ್ತೆ. ಏನೇ ಜವಾಬ್ದಾರಿ ಇದ್ರೂ ಕೂಡ ನೀವು ನಿಭಾಯಿಸ್ತೀರಾ. ರವಿ ಜೊತೆಗೆ ಬುಧನ ಇರೋದ್ರಿಂದ ನೀವು ಎಷ್ಟೇ ಬುದ್ಧಿವಂತಿಕೆಯಿಂದ ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡ್ರು ಕೂಡ ನಿಮ್ಮ ಮಾತಿನಿಂದ ದೊಡ್ಡ ಸಮಸ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಉಂಟು. ಎಚ್ಚರಿಕೆ ವಹಿಸಿ. ನಿಮ್ಮ ಆರೋಗ್ಯದ ಮೇಲೂ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ಜ್ವರ, ಮೈಗ್ರೇನ್ ಅಂತಹ ತಲೆನೋವು, ನರ್ವ್ಸ್ ರಿಲೇಟೆಡ್ ನರದ ಸೆಳೆತ, ನಿಮಗೆ ವೀಕ್ನೆಸ್ ಕೂಡ ಕಂಡು ಬರೋ ಸಾಧ್ಯತೆ ಉಂಟು. ಅತಿಯಾದ ಕೆಟ್ಟ ಆಲೋಚನೆ, ಓವರ್ ಕಾನ್ಫಿಡೆನ್ಸ್ ಬೇಡ. ಜನರು ನಿಮ್ಮ ಜೊತೆ ತುಂಬಾ ಕ್ಲೋಸ್ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸೀಕ್ರೆಟ್ಸ್ ನ ಬಿಟ್ಕೊಡ್ಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ವಿಚಾರಗಳನ್ನ ಎಲ್ಲದನ್ನು ಕೂಡ ಹೇಳಕ್ ಹೋಗ್ಬೇಡಿ. ನಿಮ್ಮ ಟ್ರೇಡ್ ಸೀಕ್ರೆಟ್, ನಿಮ್ಮ ಬಿಸ್ನೆಸ್ ನ ಸೀಕ್ರೆಟ್ನು ಕೂಡ ಯಾರಿಗೂ ಕೂಡ ಹೇಳಕ್ ಹೋಗ್ಬೇಡಿ. ಇದರಿಂದ ನಿಮ್ ಜೊತೆಗಿರೋರೇ ನಿಮಗೆ ಮೋಸ ಮಾಡೋ ಸಾಧ್ಯತೆ ಇದೆ. ಎಚ್ಚರಿಕೆ ವಹಿಸಿ. ನಿಮಗೆ ಕ್ಲೋಸ್ ಇರೋ ಸಂಬಂಧಿಕರೇ ನಿಮಗೆ ತೊಂದರೆಗಳು ಕೊಡ್ಬೋದು. ನಿಮ್ಮ ವಿಚಾರನ ಇನ್ಯಾರಿಗೋ ಬೇರೆಯವ್ರಿಗೆ ಹೇಳಿ ನಿಮ್ಮ ಹೆಸರನ್ನ ಹಾಳು ಮಾಡೋ ಸಾಧ್ಯತೆ ಉಂಟು. ಇದರಿಂದ ನಿಮಗೆ ಬೇರೆ ರೀತಿಯಲ್ಲೂ ತೊಂದರೆ ಆಗ್ಬೋದು. ನಿಮ್ಮ ಬಿಸ್ನೆಸ್ ಅಲ್ಲೂ ಕೂಡ ತೊಂದರೆ ಆಗೋ ಸಾಧ್ಯತೆ ಉಂಟು. ನೀವು ಬಹಳ ಎಚ್ಚರಿಕೆಯಿಂದ ಇರೋದು ತುಂಬಾ ಒಳ್ಳೆಯದು. ಮೇಷರಾಶಿಯವ್ರಿಗೆ ಈ ತಿಂಗಳು ಒಳ್ಳೇದೇನಪ್ಪಾ ಅಂದ್ರೆ 2ನೇ ಮನೆ ಇರೋ ಶುಕ್ರ ನಿಮ್ಗೆ ಧನಯೋಗನ ತಂದ್ಕೊಡುತ್ತೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂತೋಷಗಳನ್ನ ತಂದ್ಕೊಡುತ್ತೆ. ಮತ್ತೆ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯೋ ಸಾಧ್ಯತೆ ಉಂಟು. ಹಾಗೂ ನೀವೆಲ್ಲೇ ಹೋದ್ರೂ ಕೂಡ ಊಟ ಉಪಚಾರಕ್ಕೇನ್ ಕಮ್ಮಿ ಇರಲ್ಲ. ಒಳ್ಳೆಯ ಊಟ, ಒಳ್ಳೆಯ ಬಟ್ಟೆ, ಒಳ್ಳೆ ನಿದ್ರೆ ಇದೆಲ್ಲ ನಿಮ್ಗೆ ಸಿಗುತ್ತೆ. ಯಾರೆಲ್ಲ ಮನೆ, ವಾಹನ, ಭೂಮಿನ ಖರೀದಿಸ್ಬೇಕು ಅಂತ ಅನ್ಕೊಂಡವ್ರಿಗೆ ಒಳ್ಳೆ ಸಮಯ. ಸ್ವಲ್ಪ ಜನ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡ್ ಬರ್ಬೋದು. ಕೇತು 5ನೇ ಮನೆ ಇರೋದ್ರಿಂದ ಸಡನ್ ಆಗಿ ದುಡ್ಡು ಕೊಟ್ರೆ ಮತ್ತೆ ವಾಪಸ್ ಸಿಗಲ್ಲ. ಬೇರೆಯವ್ರು ನಿಮ್ಮ ಹತ್ರ ಸಹಾಯ ಕೇಳಿದ್ರೆ ದುಡ್ಡಿನ ವಿಚಾರದಲ್ಲಿ ಹುಷಾರಾಗಿರಿ. ಬೇರೆ ಏನಾದ್ರೂ ಸಹಾಯ ನಿಮ್ ಕೈಲಾಗೋದಾದ್ರೆ ಖಂಡಿತ ಮಾಡಿ. ಯಾರೆಲ್ಲ ತುಂಬಾ ತಿಂಗಳಿಂದ ಮದ್ವೆಗೆ ಪ್ರಯತ್ನ ಪಡ್ತಿರ್ತೀರಾ ಅವ್ರಿಗೆಲ್ಲ ಮದ್ವೆ ಆಗೋ ಸಾಧ್ಯತೆ ಇದೆ. ಈ ತಿಂಗಳು ಶುಭ ಅಂತ ಹೇಳ್ಬೋದು. ಇಷ್ಟು ದಿನ ನೀವು ಮದ್ವೆ ಆಗಿಲ್ಲ ಅಂತ, ಹುಡುಗಿ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಿರ್ತೀರಾ. ನಿಮ್ಗೆ ಸಿಕ್ಕಾದ್ಮೇಲೆ ಅಹಂಕಾರ ಬರುತ್ತೆ. ಹಾಗೂ ನಿಮ್ಮ ಮಾತಿನ ಮೇಲೆ ನಿಗಾ ಇರ್ಬೇಕಾಗತ್ತೆ. ನಿಮ್ಮ ಪಾರ್ಟ್ನರ್ಸಿಗೆ ನೋವಾಗೋ ತರ ಮಾತಾಡ್ಬೋದು. ಮದುವೆ ಸೆಟ್ ಆದ ನಂತರ ಹುಡುಗ ಅಥವಾ ಹುಡುಗಿ ಜೊತೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು. ಪ್ರೀತಿ ಪ್ರೇಮ ವಿಚಾರದಲ್ಲೂ ಕೂಡ ಈ ತಿಂಗಳು ಚೆನ್ನಾಗಿರುತ್ತೆ. ನೀವೇನಾದ್ರೂ ಮನೆಗೆ ಹೇಳಿದ್ರೆ ನಿಮ್ ಪೋಷಕರು ಒಪ್ಕೊಳ್ಳೋ ಸಾಧ್ಯತೆ ಇದೆ. ಅತಿ ಬೇಗನೆ ಮದುವೆ ಆಗತ್ತೆ. ನಿಮ್ಗೇನಾದ್ರೂ ಪಿತ್ರಾರ್ಜಿತ ಆಸ್ತಿ ಬರ್ಬೇಕಾದ್ರೆ ಖಂಡಿತವಾಗ್ಲೂ ಈ ತಿಂಗಳು ಸಿಗೋ ಸಾಧ್ಯತೆ ಇದೆ. ಪ್ರಯತ್ನಗಳನ್ನ ಮಾಡಿ. ಯಾರೆಲ್ಲ ಹೊಸದಾಗಿ ವ್ಯಾಪಾರ ವ್ಯವಹಾರ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಖಂಡಿತವಾಗಿ ಮಾಡ್ಬೋದು. ಈ ತಿಂಗಳು ತುಂಬಾ ಒಳ್ಳೇದಿದೆ. ಹೋಟೆಲ್, ಬೇಕರಿ, ಲೆದರ್ ಸಂಬಂಧಪಟ್ಟ ಹಾಗೆ ವೆಹಿಕಲ್ಸ್, ಆಟೋಮೊಬೈಲ್ಸ್, ಮೆಷಿನರಿ ವರ್ಕ್ಸ್, ಟ್ರಾನ್ಸ್ಪೋರ್ಟೇಶನ್ ಇವರಿಗೆಲ್ಲ ತುಂಬಾ ಶುಭ ಸಮಯ ಅಂತ ಹೇಳ್ಬೋದು. ನಿಮ್ಮ ಕೆಲಸದಲ್ಲಿ ಒತ್ತಡ ಆದ್ರೂ ಕೂಡ ನೀವು ತಾಳ್ಮೆಯಿಂದ ಇದ್ದಿದ್ದೇ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಹೊಸದಾಗಿ ಕೆಲಸಕ್ಕೆ ಪ್ರಯತ್ನ ಪಡ್ತಿರೋರ್ಗೆ ಖಂಡಿತವಾಗ್ಲೂ ನಿರಾಸೆ ಅಂತ ಹೇಳ್ಬೋದು. ಕೆಲಸ ಸಿಕ್ಕಿಲ್ಲ ಅಂತ ಭಯ ಪಡೋದಕ್ಕೆ ಹೋಗ್ಬೇಡಿ. ಮುಂದೆ ಖಂಡಿತವಾಗ್ಲೂ ಎಲ್ಲ ಒಳ್ಳೇದಾಗತ್ತೆ. ಮೇ 1ನೇ ವಾರ ಕೆಲಸದಲ್ಲಿ ಒತ್ತಡ ಹೆಚ್ಚಾಗ್ಬೋದು. ಬಾಸ್ ಜೊತೆ ಸ್ವಲ್ಪ ಗೊಂದಲ ಉಂಟಾಗ್ಬೋದು. ಆದರೆ ತಿಂಗಳ ಮಧ್ಯಭಾಗದಲ್ಲಿ ನಿಮ್ಮ ಕೆಲಸದಲ್ಲಿ ಮೆಚ್ಚುಗೆ, ಅಪ್ರಿಸಿಯೇಷನ್ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳು ಒಳ್ಳೇದಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಯತ್ನ ಪಡ್ತಿರ್ತೀರಾ ಅವ್ರಿಗೆಲ್ಲ ಒಳ್ಳೇದಿದೆ. ಪೋಷಕರಲ್ಲಿ ಒಂದು ವಿನಂತಿ, ಈ ರಾಶಿಯ ಮಕ್ಕಳು ಒಳ್ಳೆಯ ಮಾರ್ಕ್ಸ್ ತೆಗ್ದಿಲ್ಲ ಅಂತ ನೀವು ನಿರಾಸೆ ಮಾಡ್ಕೊಂಡು ಮಕ್ಕಳನ್ನ ನಿಂದಿಸ್ಬೇಡಿ. ಮಕ್ಕಳು ಕುಗ್ಗೋಗಿ ಡಿಪ್ರೆಷನ್ಗೆ ಹೋಗ್ಬೋದು. ನಿಮ್ಮ ಮಕ್ಕಳಿಗೆ ಏನಿಷ್ಟನೋ ಅದನ್ನ ಮಾಡೋದಕ್ಕೆ ಬಿಡಿ. ಎಲ್ಲ ಒಳ್ಳೇದಾಗತ್ತೆ. ಈ ತಿಂಗಳು 1ನೇ ವಾರ ಒತ್ತಡ, ಖರ್ಚಿದ್ರೂ ಕೂಡ ಕೊನೆಯ ವಾರದಷ್ಟೊತ್ತಿಗೆ ಸಂತೋಷ, ನೆಮ್ಮದಿ, ಒಳ್ಳೆಯ ಅವಕಾಶಗಳು ಕೂಡ ಬರುತ್ತವೆ. ಈ ತಿಂಗಳು ನೀವು ಎಲ್ಲಿಯಾದ್ರೂ ಹೋಗಿ 2 ತೆಂಗಿನ ಸಸಿನ ನೆಡಿ. ಹಾಗೂ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲು ಮೊಸರನ್ನ ಅರ್ಪಿಸಿ. ಕೆಂಪು ವಸ್ತ್ರನ ದೇವಸ್ಥಾನಕ್ಕೆ ದಾನವಾಗಿ ಕೊಡಿ. ಪ್ರತಿ ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಸಿಂಧೂರ ತುಳಸಿನ ದೇವರಿಗೆ ಅರ್ಪಿಸಿ. ಹಾಗೂ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇತ್ ಬಂಧನಾನ್ ಮೃತ್ಯುರ್ಮುಕ್ಷಿ ಯಮಾಮೃತಾತ್ ಈ ಮಂತ್ರನ ಪ್ರತಿದಿನ 21 ಬಾರಿ ಹೇಳಿ.
ನಿಮಗೆ ಈ ತಿಂಗಳು ಏನೇ ಸಂಕಷ್ಟಗಳಿದ್ರೂ ಪರಿಹಾರಗಳಾಗತ್ತೆ.